ಸಾಮಾಜಿಕ ನ್ಯಾಯ ಅಂದ್ರೆ ಬೇಸಿಕ್ ನೀಡ್ಸ್, ಬೇಸಿಕ್ ಡೆವಲಪ್ಮೆಂಟ್ ಅಥಾರಿಟಿ. ಇವನು ಡೆಮಾಲಿಶ್ ಅಥಾರಿಟಿಗೆ ಫಿಟ್ ಇದ್ದಾನೆ, ಡೆವಲಪ್ಮೆಂಟ್ ಅಥಾರಿಟಿಗಲ್ಲ. ಈ ಮಸ್ಟ್ ಬಿ ಎ ಪ್ರೆಸಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ. ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋರನ್ನ ಯಾಕೆ ಇವರು ಬೀಜ ಬಿತ್ತುತ್ತಾರೆ, ಇಂಥವ್ರನ್ನ ಯಾಕೆ ಬೆಳೆಸ್ತಾರೆ ಸಮಾಜದಲ್ಲಿ? ಈ ತರ ಇಲ್ಲಿ ಬರೋಣ ಹಾಸನದಲ್ಲಿ ನಡೆಸಿದ್ದಾರೆ ಅವರು. ಹಾಸನ ಕಟ್ಟಡ ಕಟ್ಟೋದ್ರಲ್ಲಿ ವಿಚಾರದಲ್ಲಿ ಮಾಡಿದ್ದಾರೆ. ಆಮೇಲೆ ಈಗ ಕಟ್ಟಡ ಕಟ್ಟುವ ವಿಚಾರದಲ್ಲಿ ಯಾವ ರೀತಿ ಅವರು ಅಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಕಾನೂನು ಬಾಹಿರವಾಗಿ ಗ್ರಾಂಟ್ ಎಲ್ಲ ಅಬ್ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಅನ್ನೋ ಪಿನ್ ಟು ಪಿನ್ ವಿಚಾರಗಳು ನಮ್ಮ ಅಡ್ವೊಕೇಟ್ ಮಂಜುನಾಥ್ ಅವರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರೇ ಅವ್ರ ಬಗ್ಗೆ ಕೇಸನ್ನ ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ ಅಲ್ಲಿ ಹಾಕಿ ವಾದ ಮಾಡಿರೋದ್ರಿಂದ ಅವ್ರಿಗೆ ಆ ಮಾಹಿತಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಅವರು ಇಲ್ಲಿಂದ ಅವರು ಆ ವಿಚಾರ ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವರೇ ಆ ಕೇಸ್ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವ್ರಿಗೆ ಪೂರ್ತಿ ಗೊತ್ತಿದೆ. ಅದನ್ನ ಅವ್ರು ಬ್ರೀಫ್ ಮಾಡ್ತಾರೆ. ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಇದೆ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ಮತ್ತೆ ಅವನು ಪ್ರೆಸಿಡೆಂಟ್ ಆಗಿ ಅವನ ಪವರ್ ಅನ್ನ ಯಾವ ರೀತಿ ಅವನ ಸೆಲ್ಫಿಶ್ ಇಂಟ್ರೆಸ್ಟ್ಗೆ ಈ ಆಂಟಿ ಸೋಷಿಯಲ್ ಸಮಾಜಗತ ಶಕ್ತಿಗಳನ್ನ ಜೊತೆಲಿ ಇಟ್ಕೊಂಡು ನ್ಯಾಯ ಕೇಳಿದವ್ರಿಗೆ ದಬ್ಬಾಳಿಕೆ ಮಾಡ್ಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಹುಟ್ಟಿಸಿ ಇವನು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದ್ದಾನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವನು ಆಪ್ತ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು FIR ಮಾಡ್ಸಕ್ ಹೋದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರೆಸ್ಮೆಂಟ್ ಅಂಡ್ ಡಿಸ್ಕಂಫರ್ಟ್, ಅಕ್ಯೂಸ್ಡ್ಗೆ ಕಂಫರ್ಟ್ ಮಾಡೋದು, ಅವನಿಗೆ VIP ಟ್ರೀಟ್ ಮಾಡೋದು. ಇದು ಏನು ಸರ್ಕಾರದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಧರಣಿ ಮಾಡುವಂತ ಆರ್ಡರ್ ಮಾಡಿದ್ರಲ್ಲಿ ಅಧ್ಯಕ್ಷರು ನೇಮಕ ಮಾಡಿದ್ರಲ್ಲ ಆರ್ಡರ್. ಎಸ್ ಸರ್, ಹೌದು. ಈಗ ತಗೊಂಡೋಗುವಂತ ಒಂದು ಪ್ರಯತ್ನದಲ್ಲಿ ಇದೀವಿ, ಅದನ್ನ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಅಂದ್ರೆ ಬೇಸಿಕ್ ನೀಡ್ಸ್, ಬೇಸಿಕ್ ಡೆವಲಪ್ಮೆಂಟ್ ಅಥಾರಿಟಿ. ಇವನು ಡೆಮಾಲಿಶ್ ಅಥಾರಿಟಿಗೆ ಫಿಟ್ ಇದ್ದಾನೆ, ಡೆವಲಪ್ಮೆಂಟ್ ಅಥಾರಿಟಿಗಲ್ಲ. ಈ ಮಸ್ಟ್ ಬಿ ಎ ಪ್ರೆಸಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ. ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋರನ್ನ ಯಾಕೆ ಇವರು ಬೀಜ ಬಿತ್ತುತ್ತಾರೆ, ಇಂಥವ್ರನ್ನ ಯಾಕೆ ಬೆಳೆಸ್ತಾರೆ ಸಮಾಜದಲ್ಲಿ? ಈ ತರ ಭ್ರಷ್ಟಾಚಾರ ನಡೆಸಿದ್ದಾರೆ. ಇಲ್ಲಿ ಬರೋಣ ಹಾಸನದಲ್ಲಿ ನಡೆಸಿದ್ದಾರೆ ಅವರು. ಹಾಸನ ಕಟ್ಟಡ ಕಟ್ಟೋದ್ರಲ್ಲಿ ವಿಚಾರದಲ್ಲಿ ಮಾಡಿದ್ದಾರೆ. ಆಮೇಲೆ ಈಗ ಕಟ್ಟಡ ಕಟ್ಟುವ ವಿಚಾರದಲ್ಲಿ ಯಾವ ರೀತಿ ಅವರು ಅಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಕಾನೂನು ಬಾಹಿರವಾಗಿ ಗ್ರಾಂಟ್ ಎಲ್ಲ ಅಬ್ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಅನ್ನೋ ಪಿನ್ ಟು ಪಿನ್ ವಿಚಾರಗಳು ನಮ್ಮ ಅಡ್ವೊಕೇಟ್ ಮಂಜುನಾಥ್ ಅವರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರೇ ಅವ್ರ ಬಗ್ಗೆ ಕೇಸನ್ನ ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ ಅಲ್ಲಿ ಹಾಕಿ ವಾದ ಮಾಡಿರೋದ್ರಿಂದ ಅವ್ರಿಗೆ ಆ ಮಾಹಿತಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಅವರು ಇಲ್ಲಿಂದ ಅವರು ಆ ವಿಚಾರ ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವರೇ ಆ ಕೇಸ್ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವ್ರಿಗೆ ಪೂರ್ತಿ ಗೊತ್ತಿದೆ. ಅದನ್ನ ಅವ್ರು ಬ್ರೀಫ್ ಮಾಡ್ತಾರೆ. ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಇದೆ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ಮತ್ತೆ ಅವನು ಪ್ರೆಸಿಡೆಂಟ್ ಆಗಿ ಅವನ ಪವರ್ ಅನ್ನ ಯಾವ ರೀತಿ ಅವನ ಸೆಲ್ಫಿಶ್ ಇಂಟ್ರೆಸ್ಟ್ಗೆ ಈ ಆಂಟಿ ಸೋಷಿಯಲ್ ಸಮಾಜಗತ ಶಕ್ತಿಗಳನ್ನ ಜೊತೆಲಿ ಇಟ್ಕೊಂಡು ನ್ಯಾಯ ಕೇಳಿದವ್ರಿಗೆ ದಬ್ಬಾಳಿಕೆ ಮಾಡ್ಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಹುಟ್ಟಿಸಿ ಇವನು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದ್ದಾನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವನು ಆಪ್ತ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು FIR ಮಾಡ್ಸಕ್ ಹೋದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರೆಸ್ಮೆಂಟ್ ಅಂಡ್ ಡಿಸ್ಕಂಫರ್ಟ್,
ಅಕ್ಯೂಸ್ಡ್ಗೆ ಕಂಫರ್ಟ್ ಮಾಡೋದು, ಅವನಿಗೆ VIP ಟ್ರೀಟ್ ಮಾಡೋದು. ಇದು ಏನು ಸರ್ಕಾರದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಸರ್ಕಾರನ ಉಪಯೋಗಿಸ್ಕೊಂಡು ಧರಣಿ ಮಾಡುವಂತ. ಆರ್ಡರ್ ಮಾಡಿದ್ರಲ್ಲಿ ಶಿವಪ್ಪನ್ ಊಡ ಅಧ್ಯಕ್ಷರು ನೇಮಕ ಮಾಡಿದಾರಲ್ಲ ಆರ್ಡರ್. ಎಸ್ ಸರ್, ಹೌದು. ಈಗ ಮೊನ್ನೆ ಮಾಡಿದ್ರಲ್ಲ ಆ ಲಿಸ್ಟ್ನಲ್ಲಿ ಆ ಲಿಸ್ಟ್ ಹೌದಾನೆ. ಈಗ ಮೊನ್ನೆ ಈಗ